ಕಾಂಗ್ರೆಸ್ಗೆ ರಾಮುಲು ಇದು ಬಹಳ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಈಗ ಇಡೀ ರಾಜ್ಯದಲ್ಲಿ ಈಗ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇರುವಂತ ವಿಚಾರ ಒಂದು ಡಿ ಕೆ ಶಿವಕುಮಾರ್, ಇನ್ನೊಂದು ಈ ಕಡೆಗೆ ರಾಮುಲು ಅವರು. ಬಟ್ ಸೆಂಟ್ರಲ್ಲಿ ಟೇಬಲ್ ಏನೋ ನಿಮಗೆ ಕಾಣಿಸ್ತಾ ಇದೆ. ಬಟ್ ಇದರಲ್ಲಿ ಚದುರಂಗದ ಆಟ ಆಡ್ತಾ ಇರುವಂಥವ್ರು ಬೇರೆ, ಪಾನ್ ಮೂವ್ ಮಾಡ್ತಾ ಇರೋರು ಯಾರು ಭಾಳ ಇಂಪಾರ್ಟೆಂಟ್ ಇದೆ. ಇವರೇನೋ ಕೂತ್ಕೊಂಡಿದ್ದಾರೆ ಪ್ಲೇಯರ್ಸ್ಗಳು, ಆದರೆ ಇದನ್ನ ಪಾನ್ ಮೂವ್ ಮಾಡಿಸ್ತಾ ಇರುವಂಥವ್ರು ಬೇರೆಯವರೇ ಇದ್ದಾರೆ. ಅವರು ಯಾರು ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಇಲ್ಲಿ ಏನಾಗ್ತಾ ಇದೆ ರಾಜಕೀಯದಲ್ಲಿ, ದಿಢೀರಂತ ಬಿಜೆಪಿಯಲ್ಲಿ ಈ ಬೆಳವಣಿಗೆ ಯಾಕೆ? ವಿಜೇಂದ್ರ ವರ್ಸಸ್ ಯತ್ನಾಳ್ ಇರುವಂಥದ್ದು ಈಗ ರಾಮುಲು ಅವರು ಪ್ಲೇಯರ್ ಆಗಿ ನಿಂತ್ಕೊಳ್ತಾ ಇದ್ದಾರೆ. ಈ ಪ್ಲೇಯರನ್ನು ಮುಂದೆ ತಂದಿಟ್ಟಂಥವ್ರು ಯಾರು? ಅಗೇನ್ ಅಲ್ಲಿ ಬಂದು ನಿಂತ್ಕೊಳ್ಳುವಂಥದ್ದು ಮತ್ತೆ ಬಳ್ಳಾರಿಯಿಂದ ಶುರುವಾಗುತ್ತೆ. ಇಡೀ ರಾಜ್ಯದ ರಾಜಕೀಯ ಹೇಗಾಗ್ಬಿಟ್ಟಿದೆ ಅಂತಂದರೆ, ಒಂದು ಮೈಸೂರು, ಒಂದು ಬೆಳಗಾವಿ, ಒಂದು ಬಳ್ಳಾರಿ, ಈ ಮೂರು ಜಿಲ್ಲೆಗಳು ಬಿಟ್ಟರೆ ರಾಜ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ರಾಜಕೀಯಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ಈ ಮೂರು ಜಿಲ್ಲೆಗಳದ್ದೇ ಮಾತ್ರ ಯಾವಾಗಿದ್ರೂ ಕೂಡ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಈ ಮೂರು ಜಿಲ್ಲೆಗಳದ್ದೇ ರಾಜ್ಯದಲ್ಲಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಇವೆ, JDS ಬಂದರೂ ಇದೆ. ನೋಡಿ, ಈಗ ಚರ್ಚೆಗೆ ಬರ್ತಾ ಇರುವಂಥ ವಿಚಾರ ಏನು? ಕಾಂಗ್ರೆಸ್ಸನ್ನು ಸೇರ್ತಾರಾ ರಾಮುಲು ಅವರು ಅಂತದ್ದು. ಕಾಂಗ್ರೆಸ್ಸನ್ನು ಈಗ ರಾಮುಲು ಅವರು ಸೇರ್ತಾರಾ ಅಂತ ಇದರಲ್ಲಿ ಮುಂದೆ ಬರುವಂಥ ಪ್ರಶ್ನೆಗಳು ತುಂಬ ಇದ್ದಾವೆ. ಹಿಂದೆಯೂ ಕೂಡ ಅವರು ಪಕ್ಷವನ್ನು ಕಟ್ಟಿದ್ರು. ಬಿಜೆಪಿಯಿಂದ ಆಚೆ ಹೋದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ಆ ಕಡೆಗೆ ಹೋಗಿದ್ರು, ರಾಮುಲು ಅವರು ಕೂಡ ಆ ಕಡೆಗೆ ಹೋಗಿದ್ರು, ಅವರು ಒಂದು ಪಕ್ಷವನ್ನು ಕಟ್ಕೊಂಡು ಹೋದ್ರು. ಆಗಲೇ ಕಾಂಗ್ರೆಸ್ ಸೇರದಿರುವಂಥವ್ರು ಈಗ ಸೇರ್ತಾರಾ? ಅದಕ್ಕೆ ಪ್ರಶ್ನೆ ಬರುವಂಥದ್ದು ಡಿ ಕೆ ಶಿವಕುಮಾರ್ ಅವರು. ಯಾಕೆ ಈಗ ಅವರಿಗೆ ಕಾಂಗ್ರೆಸ್ನಲ್ಲಿ ಎದುರಾಗಿರುವಂಥ ಪ್ಲೇಯರ್ಸ್ಗಳು ಯಾರಿದ್ದಾರೆ, ಆ ಪ್ಲೇಯರ್ಸ್ಗಳನ್ನು ಹೊಡಿಬೇಕು ಅಂತಂದರೆ ಚದುರಂಗದ ಆಟದಲ್ಲಿ ಯಾವುದಾದ್ರೂ ಆನೆಯನ್ನು ಹೊಡಿಬೇಕು ಅಂತಂದರೆ ಒಂಟೆ ಆದರೂ ಬಳಸ್ಕೊಳ್ಬೇಕು, ಕುದುರೆ ಆದರೂ ಬಳಸ್ಕೊಳ್ಬೇಕು, ಇಲ್ಲ ಸೈನಿಕ ತುಂಬ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಈಗ ರಾಮುಲು ಅವರನ್ನು ಡಿ ಕೆ ಶಿವಕುಮಾರ್ ಯಾವ ಕಾರ್ಡ್ ಆಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ? ಯಾಕಂದರೆ ಅವ್ರಿಗೆ ಚದುರಂಗದ ಆಟ ಬಹಳ ಇಷ್ಟ ಅಲ್ವಾ? ಸೊ ಹಾಗಾಗಿ ರಾಮುಲುಗೆ ಈಗ ಡಿ ಕೆ ಅವರು ಆಪರೇಷನ್ಗೆ ಮುಂದಾದ್ರ. ಬಹಳ ಇಂಪಾರ್ಟೆಂಟ್ ಇದು. ಈ ವಿಚಾರವನ್ನು ಕಿಡಿ ಹಚ್ಚಿದವರು ಯಾರು ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಅದು ಡಿ ಕೆ ಶಿವಕುಮಾರ್ ಅವರೇ ಕಿಡಿ ಹಚ್ಚಿದ್ರು, ಇಲ್ಲ ರಾಮುಲು ಅವರ ಆಪ್ತ ಗೆಳೆಯರು ಕಿಡಿ ಹಚ್ಚಿದ್ರು. ಬಳ್ಳಾರಿ ರಾಜಕೀಯಕ್ಕೂ ಈಗ ಡಿ ಕೆ ಎಂಟ್ರಿಯನ್ನು ಕೊಟ್ರ ಅಥವಾ ಡಿ ಕೆ ಎಂಟ್ರಿ ಕೊಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರ? ಅದು ಬಹಳ ಗಮನಿಸಬೇಕಾಗಿರುವಂಥದ್ದು. ಯಾಕೆ ಅಂತಂದರೆ, ಬೆಳಗಾವಿಯಲ್ಲಿರುವಂಥ ಪ್ಲೇಯರನ್ನು ಮಣಿಸಬೇಕು ಅಂತಂದಾಗ ಡಿ ಕೆ ಶಿವಕುಮಾರ್ ಅವರು ಬಳ್ಳಾರಿಯಲ್ಲಿರುವಂಥ ಪ್ಲೇಯರನ್ನು ಎತ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ಹಿಂಟನ್ನು ಈಗ ಜನಾರ್ದನ್ ರೆಡ್ಡಿ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ಈಗ ಬಳ್ಳಾರಿಯ ರಾಜಕೀಯಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಎಂಟ್ರಿ ಕೊಟ್ಟರೆ ಮುಂದೇನು? ಹೊಸ ಬೆಳವಣಿಗೆ ಏನಲ್ಲ. ಡಿ ಕೆ ಶಿವಕುಮಾರ್ ಬಳ್ಳಾರಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಿಂದೆಯೂ ಕೂಡ. ಬಟ್ ಈ ಬಾರಿ ಕೊಡ್ತಾ ಇರುವಂಥದ್ದು ಬೇರೆ ರೀತಿಯಲ್ಲಿ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಇದು ಡಿ ಕೆ ಶಿವಕುಮಾರ್ ಅವರೇ ಆಡ್ತಾ ಇರುವಂತಹ ಕಾರಣ, ಅಥವಾ ಜನಾರ್ದನ್ ರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಬಳಕೆ ಮಾಡಿಕೊಂಡು ಈ ಪ್ಲೇಯರನ್ನು ಹೊಡೆಯೋಕ್ಕೋಸ್ಕರ ಆಟ ಆಡ್ತಾ ಇದ್ದಾರೆ? ಇದು ರಾಜಕೀಯದಲ್ಲಿ ಬಹಳ ವಿಶ್ಲೇಷಣೆಗೆ ಒಳಪಡ್ತಾ ಇದೆ. ST ನಾಯಕರಿಗೆ ಡಿ ಕೆ ಖೆಡ್ಡ ಅನ್ನ ತೋಡಿದ್ದಾರೆ ಅಂತ ಹೇಳಿ ಕೈನಲ್ಲಿ ಕಾಂಗ್ರೆಸ್ನಲ್ಲಿರುವಂಥ ST ನಾಯಕರಿಗೆ. ಕಾರಣ, ದಲಿತ ನಾಯಕರೆಲ್ಲ ಸೇರಿಕೊಂಡು ಡಿನ್ನರ್ ಪೊಲಿಟಿಕ್ಸ್ ಎಲ್ಲ ಮಾಡಿದ್ರು, ನನ್ನ ವಿರುದ್ಧ ಸಿಡಿದೇಳ್ತಾ ಇದ್ದಾರೆ, ಹಾಗಾಗಿ ಒಂದು ಅಸ್ತ್ರವನ್ನು ಬಳಕೆ ಮಾಡಿಕೊಳ್ಬೇಕು, ಅದರ ಅಸ್ತ್ರ ಬಳಕೆ ಮಾಡಿಕೊಳ್ಳೋದೇ ರಾಮುಲು ಅವರು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಅನ್ನೋದು ಜನಾರ್ದನ್ ರೆಡ್ಡಿ ಅವರು ಮುಂದೆ ಇಡ್ತಾ ಇದ್ದಾರೆ. ಬಟ್ ಅವ್ರು ಆ ಕಾರ್ಡ್ ಹೇಳಿಲ್ಲ, ಬೇರೆ ಕಾರ್ಡ್ ಹೇಳಿದ್ದಾರೆ. ಬಟ್ ಚರ್ಚೆಗೆ ಇದು ಬರ್ತಾ ಇದೆ. ಜಾರಕಿಹೊಳಿ ಹಣಿಯೋಕೆ ಮುಂದಾದ್ರ ಈಗ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಹಣಿತಾರ, ಹಣಿಯೋಕ್ಕಾಗುತ್ತಾ? ಅಥವಾ ಜಾರಕಿಹೊಳಿ ಅವರನ್ನ, ಕಾರಣ ಎರಡು ನಾಯಕರುಗಳು, ಈಗ ರಾಮುಲು ಅವರು ಕೂಡ ವಾಲ್ಮೀಕಿ ನಾಯಕರು ಬಿಜೆಪಿಯಲ್ಲಿ, ಈಗ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ವಾಲ್ಮೀಕಿ ನಾಯಕರು. ಹಾಗಾಗಿ ಆ ಪ್ಲೇಯರನ್ನು ಹೊಡಿಬೇಕು ಅಂತಂದರೆ ಮುಳ್ಳನ್ನು ಮುಳ್ಳಿನಿಂದನೇ ತೆಗಿಬೇಕು ಅನ್ನುವಂಥದ್ದು ಅದು ಇಲ್ಲವೇ? ಹಾಗೆ ಈಗ ಆ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರದ್ದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ರಾಜಕೀಯ ವಿಶ್ಲೇಷಣೆಗಳಲ್ಲಿ. ಸೊ ಜನಾರ್ದನ್ ರೆಡ್ಡಿ ಸಿಡಿಸಿದಂಥ ಬಾಂಬ್ ಏನಿದೆ, ನಿಜಕ್ಕೂ ಇದು ಡಿ ಕೆ ಶಿವಕುಮಾರ್ ಅವರದ್ದೇನಾ ಅಥವಾ ಅವರದ್ದೇನಾ? ಕಾರಣ, ಅಲ್ಲಿ ಇನ್ನೊಂದು ರೀತಿಯಾದಂಥ ಆಟ ಇದೆ. ಬಳ್ಳಾರಿಯ ಸಾಮ್ರಾಜ್ಯವನ್ನ ಹಿಂದೆ ಹೇಗಿತ್ತೋ ಅದೇ ರೀತಿಯಾದಂಥ ಸಾಮ್ರಾಜ್ಯವನ್ನ ಮತ್ತೆ ನಾನು ಕಟ್ಟಬೇಕು, ಅದಕ್ಕೆ ಕಂಟಕವಾಗ್ತಾ ಇರೋದು ರಾಮುಲು ಅವರು ಅನ್ನುವಂಥ ಲೆಕ್ಕಾಚಾರ ಆಗಿದೆ. ಹಾಗಿದಾಗ ಒಟ್ಟಾರೆಯಾಗಿ ರಾಜಕೀಯ ವಿಶ್ಲೇಷಣೆ ಏನಿದೆ ಈ ಬೆಳವಣಿಗೆಯಲ್ಲಿ, ಅದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರ ರಾಮುಲು ಸೆಳೆಯೋದಕ್ಕೆ ಮುಂದಾದ್ರ ಡಿಕೆ. ಜಾರಕಿಹೊಳಿ ರಾಜಣ್ಣ ಹೆಣಿಯೋದಕ್ಕೆ ರಾಮುಲು ಅಸ್ತ್ರ. ಹೌದು, ಇಂತಹದೊಂದು ಬಾಂಬನ್ನ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಸಿಡಿಸಿದ್ದಾರೆ. ಮೊನ್ನೆಯಷ್ಟೇ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ವಿರುದ್ಧ ಸಿಡಿದೆದ್ದಿರೋ ಶ್ರೀರಾಮುಲು ಕಾಂಗ್ರೆಸ್ ಸೇರೋದಕ್ಕೆ ಮುಂದಾಗಿದ್ದಾರೆ ಎನ್ನುವ ಆರೋಪ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿಯನ್ನ ಹೇಗಾದ್ರೂ ಮಣಿಸೋದಕ್ಕೆ ರಾಮುಲು ಅವರನ್ನ ಕಾಂಗ್ರೆಸ್ಗೆ ಕರೆತರಲು ಡಿಕೆ ಮನಸ್ಸು ಮಾಡಿದ್ದಾರೆ.
ಹಂಗಂತ ಬಳ್ಳಾರಿ ಭಾಗದಲ್ಲೆಲ್ಲ ಜನ ಮಾತನಾಡ್ತಿದ್ದಾರೆ ಎನ್ನುವ ಸ್ಫೋಟಕ ವಿಚಾರವನ್ನ ರೆಡ್ಡಿ ಬಹಿರಂಗಪಡಿಸಿದ್ದಾರೆ. ಆದ್ರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದ್ರೂ ಒಬ್ರು ಬೇಕು ಅಂತ ಹೇಳಿ, ಅದು ಶ್ರೀರಾಮುಲನ್ನ ಹೇಗಾದ್ರೂ ತಗೋಬೇಕು ಅಂತ ಹೇಳಿ ಶ್ರೀರಾಮುಲಿಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನು ಹೇಳ್ತಾ ಇರೋದೇನೆಂದ್ರೆ, ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು. ಇದು ಜನಾರ್ದನ್ ರೆಡ್ಡಿ ವಿಚಾರ ಅಲ್ಲ. ಇದು ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿದ್ದು. ಯಾಕಂದ್ರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ. ಶಾಸಕ ಜನಾರ್ದನ್ ರೆಡ್ಡಿ ಅವರು ತಮ್ಮ ಮಾಜಿ ಕುಚಿಕ್ಕು ಗೆಳೆಯ ಶ್ರೀರಾಮುಲು ಅವರ ವಿರುದ್ಧ ಸ್ಫೋಟಕ ಮಾಹಿತಿಯೊಂದನ್ನು ಬಹಿರಂಗಪಡಿಸಿದ್ದಾರೆ. ಅದು ಗಂಭೀರ ಆರೋಪವೂ ಕೂಡ ಹೌದು. ಡಿ ಕೆ ಶಿ ಅವರು ಶ್ರೀರಾಮುಲು ಅವರನ್ನ ಪಕ್ಷಕ್ಕೆ ಕರೆತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ರೆಡ್ಡಿ ಅವರು ಇವತ್ತು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಡಿ ಕೆ ಶಿ ಅವರು ಮಣಿಸೋದಕ್ಕೆ ರಾಮುಲು ಅವರಿಗೆ ಗಾಳ ಹಾಕಿದ್ದಾರೆ ಅನ್ನುವಂಥದ್ದು ರೆಡ್ಡಿ ಅವರ ಆರೋಪ. ಈ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಮನೆಯಲ್ಲಿ ಚರ್ಚೆ ಆಗ್ತಿದೆ ಅನ್ನುವಂಥ ಮಾತನ್ನು ಕೂಡ ರೆಡ್ಡಿ ಅವರು ಹೇಳಿದ್ದಾರೆ. ಡಿಕೆನ ಶಕುನಿ ಎಂದಿದ್ದ ರಾಮುಲು ಸಹವಾಸ ಮಾಡಿದ್ರ, ಅಣ್ಣ ಬರ್ಲಿ ಎಂದಿದ್ದ ಡಿಕೆಶಿ ಸ್ವಾಗತಕ್ಕೆ ಕಾದಿದ್ದಾರ. ಇನ್ನು ಈ ಹಿಂದೆ ವಿಧಾನಸಭಾ ಚುನಾವಣಾ ಪ್ರಚಾರದ ವೇಳೆ ಡಿಕೆ ಶ್ರೀರಾಮುಲು ಮಧ್ಯೆ ದೊಡ್ಡ ವಾರೆ ಆಗಿತ್ತು. ಡಿಕೆಶಿಯನ್ನ ಕಾಂಗ್ರೆಸ್ನ ಶಕುನಿ ಅಂತ ಹೇಳಿ ಶ್ರೀರಾಮುಲು ಟೀಕೆ ಮಾಡಿದ್ರು. ರಾಮುಲು ಅಣ್ಣ ಕಾಂಗ್ರೆಸ್ಗೆ ಬರ್ಲಿ ಅಂತ ಕಾಯ್ತಿದ್ದೀನಿ ಅಂತ ಡಿಕೆಶಿ ಆಹ್ವಾನ ಕೂಡ ಕೊಟ್ಟಿದ್ರು. ಈ ಮಾತಿನ ಸಮರದ ಮಧ್ಯೆ ರಾಮುಲು ವಿರುದ್ಧ ಡಿಕೆ ಕೋವಿಡ್ ಹಗರಣದ ಬ್ರಹ್ಮಾಸ್ತ್ರ ಕೂಡ ಪ್ರಯೋಗಿಸಿದ್ರು. ಕುಟುಂಬದ ಕಾರ್ಯಕ್ರಮಕ್ಕೆ ಖುದ್ದು ರಾಮುಲು ಆಹ್ವಾನ ಮಾಡುವ ಮೂಲಕ ಡಿಕೆಶಿ ಜೊತೆ ಒಂದಾಗಿದ್ರು. ಈಗ ರಾಮುಲು ಕಾಂಗ್ರೆಸ್ ಸೇರ್ತಾರಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ರಾಜಕಾರಣದಲ್ಲಿ ಯಾವತ್ತೂ ಪೂರ್ಣ ವಿರಾಮನ ಇಡೋದಕ್ಕೆ ಸಾಧ್ಯನೇ ಇಲ್ಲ. ಆಪ್ಷನನ್ನು ಓಪನ್ ಆಗಿ ಬಿಟ್ಕೊಳ್ತಾರೆ ಪ್ರತಿಯೊಬ್ಬ ರಾಜಕಾರಣಿ ಕೂಡ. ಇವತ್ತು ಜನಾರ್ದನ್ ರೆಡ್ಡಿಯವರು ಹೇಳಿರ್ತಕ್ಕಂಥದ್ದು ಅಡ್ಡೇಟ್ ಮೇಲೆ ಗುಡ್ ಡೇಟೋ ಅಥವಾ ಅವ್ರಿಗೆ ಏನಾದರೂ ಮಾಹಿತಿ ತಿಳಿದು ಹೇಳಿರ್ತಕ್ಕಂಥದ್ದು ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಆದರೆ ಒಂದಂತೂ ಸತ್ಯ, ಡಿ ಕೆ ಶಿವಕುಮಾರ್ ಮತ್ತು ರಾಮುಲು ಅವರ ನಡುವಿನ ಸಂಬಂಧ ಹೀಗೆ ಇರುತ್ತಾ ಅಥವಾ ಇರೋದೇ ಇಲ್ವಾ, ಇದೆಲ್ಲದಕ್ಕೂ ಕೂಡ ಪೂರ್ಣ ವಿರಾಮ ಹಾಕೋದಕ್ಕೆ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಆಗ್ಬೋದು. ಇದೇ ಡಿ ಕೆ ಶಿವಕುಮಾರ್ ವಿರುದ್ಧ ಶ್ರೀರಾಮುಲು ಅವರು ಶಕುನಿ ಅನ್ನೋ ಪದವನ್ನು ಯೂಸ್ ಮಾಡಿದರು. ಜೊತೆಗೆ ರಾಮುಲು ಅವರಿಗೆ ಮುಹೂರ್ತವನ್ನು ಫಿಕ್ಸ್ ಮಾಡ್ತೀನಿ, ಸಮಯ ಬರಲಿ ಅಂತಲೂ ಕೂಡ ಇದೇ ಡಿ ಕೆ ಶಿವಕುಮಾರ್ ಹೇಳಿದರು. ಹಾಗಾಗಿ ಇದೇ ವೈರತ್ವ ಯಾವುದೇ ಕಾರಣಕ್ಕೂ ಕೂಡ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇದು ರಾಜಕಾರಣ. ಹಾಗಾಗಿ ಪ್ರತಿಯೊಂದು ಪಾನನ್ನು ಮೂವ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಶತ್ರು ಮಿತ್ರ ಆಗ್ತಾನೆ, ಮಿತ್ರ ಶತ್ರು ಆಗ್ತಾನೆ. ಹಾಗಾದರೆ ರಾಮುಲು ಅವರ ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆ ರೆಡ್ಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ನಿಜಕ್ಕೂ ಕೂಡ ಸತ್ಯ ಆಗುತ್ತಾ? ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತು ರಾಮುಲು ಅವರ ಸಂಪರ್ಕ ಆಗೇ ಇಲ್ವಾ? ಇಲ್ಲೆಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಬಳ್ಳಾರಿ ರಾಜಕೀಯಕ್ಕೂ ಎಂಟ್ರಿ ಆದ್ರ ಡಿಕೆ ಎಸ್ಟಿ ನಾಯಕನ ಮೂಲಕ ವಿರೋಧಿಗಳಿಗೆ ಉತ್ತರಾನ. ಕುತೂಹಲ ಕೆರಳಿಸಿದ ರಾಜಕೀಯ ಲೆಕ್ಕಾಚಾರ. ಬೆಳಗಾವಿ ರಾಜಕೀಯಕ್ಕೆ ಬಳ್ಳಾರಿ ರಾಜಕೀಯದ ಅಸ್ತ್ರವನ್ನು ಪ್ರಯೋಗಿಸಲು ಡಿಕೆಶಿ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಬೆಳಗಾವಿ ಎದುರಾಳಿ ಜಾರಕಿಹೊಳಿ ಹಾಗೂ ರಾಜಣ್ಣ ಅವರನ್ನ ಮಟ್ಟ ಹಾಕಲು ಎಸ್ಟಿ ಪ್ರಭಾವಿ ನಾಯಕ ರಾಮುಲು ಅವರನ್ನ ಕರೆತರಲಿಕ್ಕೆ ಡಿಕೆ ಮುಂದಾಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಆದ್ರೆ ಈ ಆರೋಪವನ್ನ ರಾಮುಲು ಹಾಗೂ ಡಿಕೆ ಅಲ್ಲಗೆಳೆದಿದ್ದಾರೆ. ಆದರೆ ಪಕ್ಷಕ್ಕೆ ಬಂದ್ರೆ ಸ್ವಾಗತಿಸ್ತೇನೆ ಅಂತ ಹೇಳಿ ಸಚಿವ ರಾಜಣ್ಣ ಹೇಳಿದ್ದಾರೆ. ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಟಿ ಅಂದ ತಕ್ಷಣ ತಾಯಿ ಇದ್ದಂತೆ. ಯಾವತ್ತೂ ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತೂ ಕೂಡ ತಾಯಿಗೆ ದ್ರೋಹ ಮಾಡೋಂಥ ಕೆಲಸ ನಾವು ಮಾಡೋಕ್ಕೆ ಹೋಗಲ್ಲ. ಯಾವತ್ತಿದ್ರೂ ಕೂಡ ನೇರವಾಗಿ ಮಾಡ್ತೀವಿ ಅಂದರೆ ಮಾಡ್ತೀವಿ, ಮಾಡಲ್ಲ ಅಂದರೆ ಮಾಡಲ್ಲ, ನೇರವಾಗಿ ಹೇಳ್ತೀವಿ. ಯಾವತ್ತೂ ಕೂಡ ನನಗೆ ಭಾಳಷ್ಟು ಮಂದಿ ಕೇಳಿದಂಥ ಟೈಮಲ್ಲಿ ಕೂಡ ಆ ಕಲ್ಚರ್ ಅನ್ನೋಂಥದ್ದು ನಮ್ಮ ಯಾರು ಹಿರಿಯರು ನಮಗೆ ಹೇಳ್ಕೊಟ್ಟಿಲ್ಲ. ಏನಪ್ಪ ರಾಮುಲು ಅವರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಂಗ ಹಿಂಗ ಅಂತ ಹೇಳಿ ನಾನು ಹೇಳಿದೆ. ಪಾರ್ಟಿ ಬಿಟ್ಟು ಅಂತ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಹೋಗೋಂಥ ಪ್ರಶ್ನೆ ಇಲ್ಲ. ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ಒಂದು ಏನಂದ್ರೆ, ರಾಮುಲು ಈಸ್ ಆಲ್ಸೋ ಎ ಪವರ್ಫುಲ್ ಲೀಡರ್ ಆಫ್ ಅವರ್ ಕಮ್ಯುನಿಟಿ. ಅವರು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ಗಳಿಸಿದಂತವರು, ಒಬ್ಬ ಪ್ರಭಾವಿ ನಾಯಕ. ನಾಟ್ ಓನ್ಲಿ ಫಾರ್ ಎಸ್ಟಿ ಕಮ್ಯುನಿಟಿ, ಅವರು ಎಲ್ಲ ಸಮುದಾಯದವರು ಕೂಡ ಅವರನ್ನ ವಿಶ್ವಾಸದಿಂದ ಕಾಣ್ತಾ ಇದ್ದದಂತದ್ದು ನಾನು ನೋಡಿದ್ದೇನೆ ಕೂಡ. ನನಗೂ ಅವ್ರಿಗೂ ಸುಮಾರು ಒಂದು 30-40 ವರ್ಷದಿಂದನೂ ಕೂಡ ಪರಸ್ಪರ ಪರಿಚಯನೂ ಇದೆ. ನಾವೆಲ್ಲ ಇದ್ದೋ. ಈಗ ಅವ್ರೇನಾದ್ರು ಬಿಜೆಪಿ ಪಾರ್ಟಿನಲ್ಲಿ ಅವ್ರಿಗೇನಾದ್ರು ಅಸಮಾಧಾನ ಆಗಿ ಅವ್ರೇನಾದ್ರು ಹೊರ ಬಂದರೆ ಕಾಂಗ್ರೆಸ್ಗೆ ನಾನು ಅವರನ್ನು ಸ್ವಾಗತ ಮಾಡ್ತೇನೆ. ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಬಂದ್ರೂ ಯಾರನ್ನೂ ತುಣಿಯೋಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಸೀನಿಯರ್ ಲೀಡ್ರು, ರಾಜಣ್ಣ ಆಲ್ಸೋ ಸೀನಿಯರ್ ಲೀಡ್ರು. ರಾಮುಲು ಪಾರ್ಲಿಮೆಂಟ್ ಚುನಾವಣೆ ಟೈಮ್ನಲ್ಲೇ ಬರ್ತಾರೆ ಅನ್ನೋ ಸುದ್ದಿ ಆಗಿತ್ತು. ಕಾರಣಾಂತರದಿಂದ ಅದು ಬ್ಯಾಕ್ಔಟ್ ಆಯಿತು. ಈಗ ಬರ್ತಾರೋ ಬಿಡ್ತಾರೋ ನಿಮ್ಮಿಂದ ನಾವು ಕೇಳ್ತಾ ಇದ್ದೀನಿ, ನನಗೆ ಇನ್ನೂ ಮಾಹಿತಿ ಇಲ್ಲ. ಬಟ್ ಆದರೆ ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ನಲ್ಲಿ ಒಬ್ಬರನ್ನ ತುಳಿದು ಒಬ್ಬರು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ, ಅದು BJPಲಿ ಮಾತ್ರ. ಒಟ್ನಲ್ಲಿ ಜನಾರ್ದನ್ ರೆಡ್ಡಿ ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎದ್ದಿದೆ.
ಮುನಿಸಿನ ನಂತರವೂ ಕೂಡ ರಾಮುಲು ಬಿಜೆಪಿಯಲ್ಲಿಯೇ ಉಳಿತಾರಾ ಅಥವಾ ತೊರೆತಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ನೋಡಿ, ಬಿಜೆಪಿಯಲ್ಲಿ ಮತ್ತೆ ಬಳ್ಳಾರಿ ಲಡಾಯಿ ಶುರುವಾಗಿದೆ. ಹಿಂದೆಯೂ ಕೂಡ ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ ಬಳ್ಳಾರಿ ಲಡಾಯಿ ಜೋರಾಗಿದ್ದಿತ್ತು. ಯಾಕೆ? ರಾಜನಾಗಿ ನಿಂತ್ಕೊಳ್ಬೇಕು. ಅವಾಗ ಹೆಂಗಿದ್ರು ಕುಚುಕು ಗೆಳೆಯರು. ಬಟ್ ಅದು ತದನಂತರ ರೆಡ್ಡಿ ಅವರು ಜೈಲಿಗೆ ಹೋಗಬೇಕಾಯಿತು. ಅದಾದ್ಮೇಲೆ ಬಂದರು. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ವೈಮನಸ್ಸು ಉಂಟಾಯಿತು. ಇದು ವಿಕೋಪಕ್ಕೆ ಹೋಯಿತು. ಹೇಗೋ ಮೇಲ್ನೋಟಕ್ಕೆ ಕಾಣಿಸ್ತಾ ಇರಲಿಲ್ಲ, ಬಟ್ ಒಳಗೊಳಗೆ ಒಂಥರ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇದ್ದಿದ್ದು. ಬಿಜೆಪಿಯಲ್ಲಿ ಈಗ ಮತ್ತೆ ಶುರುವಾಗಿದೆ ಬಳ್ಳಾರಿಯ ಲಡಾಯಿ. ಯಾಕೆ? ಬಳ್ಳಾರಿ ನನ್ನದು, ಬಳ್ಳಾರಿ ಕೋಟೆ ನನ್ನದು ಅನ್ನೋ ರೀತಿಯಲ್ಲಿ. ಅದಕ್ಕೆ ರಾಮುಲು ಅವ್ರನ್ನ ಸೈಡಿಗೆ ಪಕ್ಕಕ್ಕೆ ಸರಿಸಬೇಕು, ಅಲ್ಲಿ ಹೋಗಿ ಸ್ಥಾಪನೆ ಮಾಡಬೇಕು ಜೆಂಡಾ ಉರ್ಕೊಂಡು. ಕುಚುಕು ಗೆಳೆಯರ ಮಧ್ಯೆ ಕಿತ್ತಾಟ ಶುರುವಾಗಿದ್ದು ಯಾವಾಗಿನಿಂದ? ಸೊ ಹಾಗಾಗಿ ಈಗ ಕುಚುಕು ಗೆಳೆಯರ ಮಧ್ಯೆ ಕಿತ್ತಾಟ ಶುರುವಾಯಿತು. ರಾಮುಲು ಬೆಳೆಸಿದ್ದೇ ನಾನು ಅಂತ ಜನಾರ್ದನ್ ರೆಡ್ಡಿ ಅವರು ಆಡಿರುವಂತಹ ಮಾತು, ರಾಮುಲು ಅವರನ್ನು ಬೆಳೆಸಿದ್ದೇ ನಾನು ಅಂತ ಹೇಳಿ. ಅದಾದ ಮೇಲೆ ಅದಕ್ಕೆ ರಾಮುಲು ಅವರು ಕೂಡ ತಿರುಗೇಟನ್ನು ಕೊಡ್ತಾರೆ. ಏನು ಹೇಳ್ತಾರೆ ಅವರು? ರೆಡ್ಡಿ ಇಲ್ಲದಿದ್ದರೆ ರಾಮುಲು ಬೆಳೀತಾ ಇರಲಿಲ್ವಾ ಅನ್ನುವಂಥ ಪ್ರಶ್ನೆ ಎದ್ದು ಹೇಳುತ್ತೆ. ಅದನ್ನು ರಾಮುಲು ಅವರು ಕೂಡ ಮಾತನಾಡ್ತಾರೆ ವಿಚಾರದಲ್ಲಿ. ಜನಾರ್ದನ್ ರೆಡ್ಡಿ ಇಲ್ಲದಿದ್ದರೆ ರಾಮುಲು ಬೆಳೀತಾ ಇರಲಿಲ್ವಾ? ಕೊಲೆ ಆರೋಪ ಇದ್ದಾಗ ರೆಡ್ಡಿ ರಕ್ಷಿಸಿದ್ರ? ಯಾರ ಮೇಲೆ ಯಾವ ಕೊಲೆ ಆರೋಪಗಳಿತ್ತು? ಆಗ ಬಳ್ಳಾರಿಯ ಇತಿಹಾಸವನ್ನು ಕೆಣಕಿದಾಗ ಇಬ್ಬರು ನಾಯಕರುಗಳು ಎಂಟ್ರಿ ಕೊಟ್ಟಂಥ ಸಂದರ್ಭ ಹೇಗಿತ್ತು? ಇಬ್ಬರು ನಾಯಕರು ಬಂದಿದ್ದು ಹೇಗೆ? ಆ ಇತಿಹಾಸ ಪುಟಗಳಲ್ಲಿ ತುಂಬ ಇದೆ. ರೆಡ್ಡಿ ಮಾತಿಗೆ ರಾಮುಲು ಅವರು ಕೆಂಡಾಮಂಡಲರಾಗಿ ತಿವಿದಿದ್ದಾರೆ. ಏನು ಹೇಳಿದ್ದಾರೆ ರಾಮುಲು ಅವರು? ಜನಾರ್ದನ್ ರೆಡ್ಡಿ ಅವರು ಆಡಿರುವಂಥ ಮಾತಿಗೆ ರಾಮುಲು ಅವರು ಯಾರನ್ನು ಯಾರು ಬೆಳೆಸೋಕೆ ಆಗಲ್ಲ, ಯಾರನ್ನು ಕೂಡ ಯಾರು ಬೆಳೆಸೋಕೆ ಆಗಲ್ಲ ಅನ್ನುವಂಥ ಮಾತನಾಡ್ತಾರೆ. ರೆಡ್ಡಿ ಕಥೆಯೂ ಕೂಡ ನನ್ನ ಹತ್ರ ಇದೆ ಅಂತ ರಾಮುಲು ಅವರು ಬಾಂಬ್ ಸಿಡಿಸಿದ್ದಾರೆ. ಈ ಕಡೆಗೆ ಇವರು ಆ ಹೊಸ ಬಾಂಬನ್ನು ಸಿಡಿಸಿದ್ರೆ, ಆ ಕಡೆಗೆ ರಾಮುಲು ಅವರು ಕೂಡ ರೆಡಿ ಇದ್ದಾರೆ. ಕುಚುಕು ಗೆಳೆಯರು ಅಂತಂದ್ರೆ ಅವ್ರ ವೀಕ್ನೆಸ್ ಇವ್ರಿಗೂ ಗೊತ್ತಿರುತ್ತೆ, ಇವ್ರ ವೀಕ್ನೆಸ್ ಅವ್ರಿಗೂ ಗೊತ್ತಿರುತ್ತೆ. ಇವ್ರು ಆ ಕಡೆಯಿಂದ ಏನೋ ಹೇಳಿದ್ರೆ ಇವ್ರು ಈ ಕಡೆಯಿಂದ ಇನ್ನೊಂದು ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ರೆಡ್ಡಿ ಕಥೆಯೂ ಕೂಡ ನನ್ನ ಹತ್ರ ಇದೆ ಅಂತ ರಾಮುಲು ಅವರು ಒಂದು ಬಾಂಬನ್ನು ಸಿಡಿಸಿದ್ದಾರೆ.